ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಬಂಧುಗಳೇ, ಸ್ವಲ್ಪ ಸಾವಧಾನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಒಂದು ವಿರಾಟ ಯುದ್ಧದ ಅಂತ್ಯ ಮತ್ತು ನಿಮ್ಮ ವಿಜಯದ ಪರ್ವ ಆರಂಭವಾಗುವ ಕಾಲ ಬಂದಿದೆ. ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಶತ್ರುಗಳ ಪಾಪದ ಕೊಡ ಅನ್ನೋದು ತುಂಬಲಿದೆ. ಕಳೆದ ವರ್ಷ ಯಾರು ನಿಮ್ಮ ವಿಶ್ವಾಸಕ್ಕೆ ಘಾತ ಮಾಡಿದ್ದಾರೋ, ಯಾರು ನಿಮ್ಮನ್ನು ತುಳಿಯೋದಕ್ಕೆ ಗುಪ್ತವಾಗಿ ಸಂಚು ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ನಿಮ್ಮ ಕಾಲ ಬುಡಕ್ಕೆ ಬಂದು ಬೀಳುವ ಒಂದು ಸಮಯ ಅನ್ನೋದು ಬಂದಿದೆ. ಬಂಧುಗಳೇ, ಈ 24 ಗಂಟೆಗಳ ಮಧ್ಯೆ ನಿಮ್ಮ ಜೀವನದ ಒಂದು ದೊಡ್ಡ ಸತ್ಯ ಬಯಲಾಗಲಿದೆ. ನಿಮ್ಮ ಆಶೀರ್ವಾದದ ಶಕ್ತಿ ಎಷ್ಟು ದೊಡ್ಡದು ಎಂಬುದು ಈಗ ಜಗತ್ತಿಗೆ ತಿಳಿಯಲಿದೆ. ನಿಮ್ಮ ಸ್ವಂತದವರೇ ನಿಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ ಮತ್ತು ನಿಮ್ಮನ್ನು ಕೆಟ್ಟದಾಗಿ ಚಿತ್ರಿಸೋದಕ್ಕೆ ಪ್ರಯತ್ನ ಮಾಡಿದರು. ಅವರ ಹೆಸರನ್ನು ಕೇಳಿದರೆ ಇಂದು ನಿಮಗೆ ತೀವ್ರ ಆಘಾತ ಆಗಬಹುದು. ಆದರೆ ನೆನಪಿಡಿ, ಇಂದಿನಿಂದ ಅಂತಹ ವಿಷಕಾರಿ ಜನರನ್ನು ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ಕತ್ತರಿಸಿ ಹಾಕಿಬಿಡಿ. 2026ರ ಈ ನೂತನ ವರ್ಷ ನಿಮಗೆ ದೈವ ಬಲವನ್ನು ನೀಡ್ತಾ ಇದೆ. ಇನ್ನು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ನಿಮ್ಮ ವಿಜಯದ ಗುಟ್ಟು ಇದರಲ್ಲಿದೆ. ಭಯಂಕರ ದೇವಿಯ ಅಂದರೆ ಅಮ್ಮ ಭದ್ರಕಾಳಿಯವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ನಾವು ಆಶಿಸ್ತೇವೆ. ಅದಕ್ಕೋಸ್ಕರ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಜೈ ಮಾ ಕಾಳಿ ಅಂತ, ಜೈ ಮಾ ಭದ್ರಕಾಳಿ ಅಂತ ಶ್ರದ್ಧೆಯಿಂದ ಬರೀರಿ. 2025 ವರ್ಷ ನಿಮ್ಮ ಪಾಲಿಗೆ ಅತ್ಯಂತ ಕಷ್ಟಕರವಾಗಿತ್ತು. ಹತಾಶೆ, ಮಾನಸಿಕ ಅಶಾಂತಿ ನಿಮ್ಮನ್ನು ಕಾಡಿತು. ಆದರೆ ಈಗ ರಾಹು, ಕೇತು ಮತ್ತು ನಿಮ್ಮ ರಾಶ್ಯಾಧಿಪತಿ ಮಂಗಳನ ಸಂಚಾರವು ವೃಶ್ಚಿಕ ರಾಶಿಯವರ ಬಾಳಲ್ಲಿ ಹೊಸ ಸಂಚಲನ ತರ್ತಾ ಇದೆ. ನಿಮ್ಮ ಶತ್ರುಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯಶಸ್ಸನ್ನು ಕಂಡು ಒಳಗೊಳಗೆ ಉರಿತಾ ಇದ್ದಾರೆ. ಅವರು ತಾಂತ್ರಿಕ ವಿದ್ಯೆ ಅಥವಾ ತಾಂತ್ರಿಕ ರೀತಿಗಳ ಮೂಲಕ ನಿಮ್ಮ ಪ್ರಗತಿಯನ್ನು ಕಟ್ಟಿ ಹಾಕೋದಕ್ಕೆ ಯತ್ನಿಸ್ತಾ ಇದ್ದಾರೆ. ವಿಶೇಷವಾಗಿ ನಿಮ್ಮ ಆರ್ಥಿಕ ಲಾಭದ ಮೇಲೆ ಅವರ ಕೆಟ್ಟ ದೃಷ್ಟಿ ಅನ್ನೋದು ಬಿದ್ದಿದೆ. ಆದರೆ ಎಚ್ಚರಿಕೆ, ನಿಮ್ಮ ಹತ್ತಿರವೇ ಇರುವ ಶತ್ರುಗಳನ್ನು ಈಗ ಗುರುತಿಸುವ ಸಮಯ ಬಂದಿದೆ. ಅವರು ಸಹಾಯ ಮಾಡುವಂತೆ ನಟಿಸಿ ನಿಮಗೆ ತಪ್ಪು ದಾರಿ ತೋರಿಸ್ತಾ ಇದ್ದಾರೆ. ಇಂತಹ ಜನರಿಂದ ಆದಷ್ಟು ಬೇಗ ದೂರವಾಗಿ. ಗ್ರಹಗಳ ಶುಭ ಯೋಗ ಮತ್ತು ದೈವಿಕ ಶಕ್ತಿ. ವೃಶ್ಚಿಕ ರಾಶಿಯವರೇ, ಕಳೆದ 5 ವರ್ಷಗಳಿಂದ ನೀವು ಅನುಭವಿಸಿದ ಪ್ರತಿಯೊಂದು ನೋವಿನಲ್ಲೂ ಕೂಡ ಈ ದೇವತೆಗಳು ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಎಷ್ಟೋ ಬಾರಿ ನೀವು ಸಾವಿನ ಅಂಚಿನಿಂದ ಪಾರಾಗಿದ್ದೀರಿ. ಅದಕ್ಕೆ ಕಾರಣ ನಿಮ್ಮ ಮೇಲೆ ದೇವತೆಗಳಿಗೆ ಇರುವ ಅಪಾರ ಕೃಪೆ. ಈಗ ಬುಧ, ಗುರು ಮತ್ತು ಶುಕ್ರ ನಿಮ್ಮ ಕುಂಡಲಿಯ ಲಾಭ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಇದು ನಿಮ್ಮ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್. ಇನ್ನು ಮುಂದಿನ 24 ಗಂಟೆಗಳಲ್ಲಿ ನೀವು ಒಂದು ಮಹತ್ವದ ಸುದ್ದಿಯನ್ನು ಕೇಳಲಿದ್ದೀರಿ. ಅದು ನಿಮ್ಮ ಇಡೀ ಜೀವನದ ಗತಿಯನ್ನು ಬದಲಾಯಿಸಬಹುದು. ಆದರೆ ಒಂದು ಮುಖ್ಯ ಎಚ್ಚರಿಕೆ, ನೀವು ಮಾಡುವ ಅತಿ ದೊಡ್ಡ ತಪ್ಪು ಅಂದರೆ ಅತಿಯಾದ ರಹಸ್ಯ ಮತ್ತು ಅತಿಯಾದ ಆತಂಕ. ಸಣ್ಣ ವಿಷಯಗಳನ್ನು ಅತಿಯಾಗಿ ಯೋಚಿಸಿ ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಬೇಡಿ. ನೀವು ಒಳಗೊಳಗೆ ಅನುಭವಿಸಿದ ನೋವನ್ನು ಸರಿಯಾಗಿ ವ್ಯಕ್ತಪಡಿಸದೇ ಇದ್ದರೆ ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕೆಡಿಸಬಹುದು. ಜನರು ನೀವು ಬದಲಾಗಿದ್ದೀರಿ ಅಂತ ಟೀಕಿಸಿದರೂ ಕೂಡ ಚಿಂತಿಸಬೇಡಿ. ನಿಮ್ಮ ಗುರಿ ಪ್ರಗತಿಯ ಕಡೆಗೆ ಇರಲಿ. ಇನ್ನು ಇದಕ್ಕೆಲ್ಲ ಪರಿಹಾರ ಏನು ಮತ್ತು ವಿಷಯದ ಮಂತ್ರ ಏನು? ಮುಂದಿನ 7 ದಿನಗಳು ನಿಮಗೆ ಅದೃಷ್ಟದ ದಿನಗಳಾಗಿರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಸಿಗಲಿದೆ. ಸಿಕ್ಕಿಬಿದ್ದಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಆದರೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ವಿಶೇಷವಾಗಿ ಹೊಟ್ಟೆಯ ಸಮಸ್ಯೆ ಅಥವಾ ಅಲರ್ಜಿ ಕಾಡಬಹುದು. ಇದಕ್ಕೆ ಪರಿಹಾರವಾಗಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸಿ. ನಿಮ್ಮ ಯಶಸ್ಸಿನ ಮಂತ್ರ ಏನಪ್ಪಾ ಅಂದರೆ ಧೈರ್ಯ. ಯಾರನ್ನು ಕುರುಡಾಗಿ ನಂಬೇಡಿ. ನಿಮ್ಮ ಜೀವನದ ಗುಪ್ತ ವಿಷಯಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ. ಶತ್ರುಗಳು ನಿಮ್ಮನ್ನು ದುರ್ಬಲಗೊಳಿಸೋದಕ್ಕೆ ಹೊಂಚು ಹಾಕ್ತಾ ಇದ್ದಾರೆ. ಆದರೆ ಬಜರಂಗ ಬಲಿಯ ಆಶೀರ್ವಾದದಿಂದ ಅವರ ಎಲ್ಲ ಷಡ್ಯಂತ್ರಗಳು ವಿಫಲ ಆಗ್ತಾ ಇವೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದ್ದು ಹಳೆಯ ಕಹಿ ಘಟನೆಗಳು ದೂರ ಆಗ್ತಾ ಇವೆ. ವೃಶ್ಚಿಕ ರಾಶಿಯವರೇ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ವಿಜಯ ಅನ್ನೋದು ನಿಮ್ಮದೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.